ಒಂದಿನ್ನೂ ಒಂದು ವರ್ಷ ಪೂರ್ತಿ ಆಗಿಲ್ಲ, ಬದಲಾವಣೆಯ ಮಾತು ಬಿ ಜೆ ಪಿಯಲ್ಲಿ ಚರ್ಚೆ ಆಗ್ತಾ ಇದೆ. ವೆರಿ ಇಂಟ್ರೆಸ್ಟಿಂಗ್. ಚರ್ಚೆಯನ್ನು ಮಾಡೋಣ. ಈಗ ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಕಾಂಗ್ರೆಸ್ನಿಂದ ಸುಧೀಂದ್ರ ಅವರಿದ್ದಾರೆ, ವಕ್ತಾರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ರಾಜಕೀಯ ವಿಶ್ಲೇಷಕರಾಗಿರುವಂಥ ಶಂಕರ್ ಶೆಟ್ಟಿ ಸರ್ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ MD ಲಕ್ಷ್ಮಣ್ ಸರ್ ಇದ್ದಾರೆ, ಮಾಜಿ ಶಾಸಕರು, ಮಾಜಿ ಪರಿಷತ್ ಸದಸ್ಯರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು JDSನಿಂದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ದೇವರಾಜ್ ಸರ್ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಏನು ಸುಧೀಂದ್ರ ಸರ್, ಮುಖ್ಯಮಂತ್ರಿಗಳ ಬದಲಾವಣೆನ ಆರಂಭದೆಲ್ಲ ಕೇಳ್ತಾ ಇದ್ದೀವಪ್ಪ. DCM ಈಗಾಗಿರುವಂಥ DCM ಅವರು ಮುಖ್ಯಮಂತ್ರಿ ಆಗಬೇಕು, ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಬೇಕು, ಚರ್ಚೆಗಳು ಬಹಳ ಆಗ್ತಾ ಇತ್ತು. ಬಟ್ ಈಗ ನೋಡಿದ್ರೆ ಲೋಕಸಭೆಗೆ ಅದು ಸ್ವಲ್ಪ ಪೋಸ್ಟ್ಪೋಂಡ್ ಆಗಿದೆಯಾ? ಈಗ ತಾವೇ ಪ್ಲೇ ಮಾಡಿದ್ರಿ, ಅವ್ರು ಯಾವ ಕಾಂಟೆಕ್ಸ್ಟಲ್ಲಿ ಹೇಳೋದು ಅನ್ನೋದು ಭಾಳ ಜಗಜ್ಜಾಹಿರವಾಗಿದೆ. ಅವ್ರು ಯಾವ ನಮ್ಮ ಕಾರ್ಯಕರ್ತರಿಗೆ ಏನು ಕೂಗನ್ನು ಕೊಟ್ಟರು, ಇಂಥ ಒಬ್ಬ ನೆಚ್ಚಿನ, ಇಂಥ ಒಬ್ಬ ಜನಪರವಾಗಿ ಆಡಳಿತ ಕೊಡ್ತಿರ್ತಕ್ಕಂಥ, ಇಂಥ ಒಬ್ಬ ಸಾಮಾಜಿಕ ನ್ಯಾಯದ ಹರಿಕಾರರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಏನು ನಮ್ಮ ಇವತ್ತು ಸಿದ್ದರಾಮಯ್ಯನಂಥವ್ರು ನಮಗೆ ಮುಖ್ಯಮಂತ್ರಿಗಳಾಗಿದ್ದಾರೆ, ಅಂಥವ್ರಿಗೆ ನೀವು ಇದಕ್ಕೆ ಇಳಿಯೋದು ಅಥವಾ ಮುಜುಗರ ತೊಗೊಂಬರ್ತಕ್ಕಂಥ ಕೆಲಸ ಮಾಡಬೇಡಿ ಅಂತಕ್ಕಂಥ ಒಂದು ಇದನ್ನು ಎಮೋಷನಲ್ ಆಗಿ ಮಾತಾಡಲಿಕ್ಕೆ ಹೋಗಿದ್ದಾರೆ. ವೆರಿ ಕ್ಲಿಯರ್ ಆಗಿದೆ. ಅದನ್ನು ಐ ಥಿಂಕ್ ವಿ ಆರ್ ರೀಡಿಂಗ್ ಟೂ ಮಚ್ ಇಂಟು ಇಟ್. ಒಂದು ಕ್ಲಿಯರ್ ಇಲ್ಲ ಅದರಲ್ಲಿ. ಏನಂದರೆ ಆ್ಯಕ್ಚುಲಿ 100 ಮಾರ್ಕ್ಸಲ್ಲಿ 85 ಮೇಲೆ ತೊಗೊಂಡ್ರೆ ಡಿಸ್ಟಿಂಕ್ಷನ್ನು, 60 ಮೇಲೆ ತೊಗೊಂಡ್ರೆ ಫಸ್ಟ್ ಕ್ಲಾಸು, 35 ತೊಗೊಂಡ್ರೆ ಪಾಸು ಅಂತ ಇದೆ. ಇಲ್ಲಿ 28 ಕ್ಷೇತ್ರಗಳಲ್ಲಿ ಎಷ್ಟು ತೆಗೆದುಕೊಂಡ್ರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನೋದು ಲೆಕ್ಕ ಹೇಳಿಲ್ವಲ್ಲ. ಸೊ ಅದು ಕ್ಲಿಯಾರಿಟಿ ಇಲ್ಲ. ಅದನ್ನು ಯಾರು ಕ್ಲಾರಿಟಿ ಅಂತ ಇದ್ರಲ್ಲಿ ಕೊಡೋಕ್ಕಾಗಲ್ಲ. ಯಾಕೆಂದರೆ ಈಗ ಇವರೇನು ಹೇಳಿರೋದು ಇದು ವೆರಿ ಕ್ಲಿಯರ್ ಆಗಿದೆ. ಅವ್ರು ಹೇಳಿದ ಕಾಂಟೆಕ್ಸ್ಟಲ್ಲಿ ಸಿದ್ದರಾಮಯ್ಯನವರು ಮತ್ತು ಈ ಒಂದು ಸರ್ಕಾರದ ಒಂದು ಏನು ನಮ್ಮ ಒಂದು ಇಮೇಜ್ ಇದೆ ಅದನ್ನು ಉಳಿಸ್ಕೊಳ್ಳಿ ಅಂತಕ್ಕಂಥ ಒಂದು ಅಪೀಲ್ ಮಾಡಿದ್ದಾರೆ ಅಷ್ಟೇ. ವಿ ಶುಡ್ ನಾಟ್ ರೀಡ್ ಟೂ ಮಚ್ ಇಂಟು ದಟ್ ಸ್ಟೇಟ್ಮೆಂಟ್. ನೀವು ಅಕೌಂಟಬಿಲಿಟಿನೇ ಮಾತಾಡಿದ್ರೆ ಹೇಳೋದು ಅಕೌಂಟಬಿಲಿಟಿ ಕೊಡಬೇಕು. ನೀವು ಹಾಗೆ ಓಕೆ ಅನ್ನೋದಾದರೆ ಇದೇ ಅಕೌಂಟಬಿಲಿಟಿನೇ, ಈ ಅಕೌಂಟಬಿಲಿಟಿನೇ ನೀವು ಮಾತು ಅನ್ನೋದಾದರೆ ನಾನು ಒಪ್ತೇನೆ. ಹೋದ ಸಲ ವಿಧಾನಸಭೆ ಚುನಾವಣೆಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಇಡೀ ಬೆಂಗಳೂರಿನಲ್ಲಿ ಕ್ರಾಸ್ ಮಾಡಿ ಎಷ್ಟು ಆಲ್ಮೋಸ್ಟ್ ಒಂದು 32 ರ್ಯಾಲಿಗಳು ಮಾಡಿದ್ರು. ಅಲ್ಲಿ ಸುಮಾರು ಕಡೆ ಸೋತರು. ಅವಾಗ BJP ಅವ್ರು ಏನಾದ್ರು ಇವ್ರಿಗೆ ಅಕೌಂಟಬಿಲಿಟಿ ಕೇಳಿದ್ರಾ? ಯಾರಿಂದ ಸೋತರು ಅಂತ ಯಾರಿಗಾರು ಬೆರಳು ಮಾಡಿ ತೋರಿಸಿದ್ರ? ಇವತ್ತು ಇವರು ಅಂಥ ಒಬ್ಬ ಒಳ್ಳೆ ಆಡಳಿತಗಾರ ಇಳಿತಾ ಇದ್ದಾನೆ ಅಂತ ಕೊಡ್ತಾ ಇರ್ತಕ್ಕಂಥ ಅಪೀಲ್ಗೆ ಇವರು ಅದನ್ನು ಇಳಿಯಕ್ಕೆ ಕೇಳ್ತಾರೆ ಅಂತ ಅಶೋಕ್ ಅವ್ರು ಮಾತಾಡಿದ್ರಲ್ಲ. ಈ ಅಕೌಂಟಬಿಲಿಟಿ ವಿಧಾನಸಭಾ ಚುನಾವಣೆಯಲ್ಲಿ ಇರಲಿಲ್ವಾ? 150+ ಯಾರು ಹೇಳಿಲ್ವ? ಈಗ ನಾನು ಹೇಳೋದು ನಮಗೆ ಅಕೌಂಟಬಿಲಿಟಿ ಕೇಳೋರು ನಿಮಗೂ ಅಕೌಂಟಬಿಲಿಟಿ ಇರಬೇಕು. ಅವತ್ತು ಪ್ರಧಾನಮಂತ್ರಿಗಳು ಅಷ್ಟು ಜೋರು ಪ್ರಚಾರ ಮಾಡಿದ್ರಲ್ಲ, ಇವತ್ತು ಹೇಳಿ ಹೌದು ಪ್ರಧಾನಮಂತ್ರಿ ಯಶಸ್ವಿ ಆಗಲಿಲ್ಲ, ನಮ್ಮಲ್ಲಿ ಪ್ರಧಾನಮಂತ್ರಿ ಬಂದ್ ಮಾಡಿದ್ರು ನಾವು ಸೋತ್ವಿ ಅಂತ ಇವತ್ತು ಒಪ್ಕೊಳ್ಳಿ. ಅಕೌಂಟಬಿಲಿಟಿ ನಮಗೆ ಅಕೌಂಟಬಿಲಿಟಿ ಅವ್ರಿಗಿಲ್ವಾ? ಯಾರಿಗೆ ಆಗಲಿ, JDS ಅವ್ರಿಗಾಗ್ಲಿ ಯಾರಿಗಾದ್ರೂ ಅಕೌಂಟಬಿಲಿಟಿನೇ. ಇವತ್ತು ನಾನು ರಾಹುಲ್ ಗಾಂಧಿ ಅವರು ಎಲ್ಲಿಗೆ ಬಂದು ಸೀಟ್ ನಿಂತಿದ್ದಾರೆ ಅಂದ್ರೆ ಅಕೌಂಟಬಿಲಿಟಿ ರಾಹುಲ್ ಗಾಂಧಿ ಅವ್ರಿಗೆ ಬಂದ್ರೆ ರಾಹುಲ್ ಗಾಂಧಿ ಅವರು ಯಾಕೆ ನ್ಯಾಯ ಯಾತ್ರೆ ಮಾಡಬೇಕು? ಜೋಡೋ ಯಾತ್ರೆ ಪ್ರತಿ ಜಾಗದಲ್ಲೂ ನಾನು ನೀವು ಹೇಳ್ತಾ ಇರೋ ವಿಷಯಕ್ಕೆ ಬಂದಾಗ, ಅಕೌಂಟಬಿಲಿಟಿ ವಿಷಯಕ್ಕೆ ಬಂದಾಗ ಎಲ್ರಿಗೂ ಸಮಾನ ಅಕೌಂಟಬಿಲಿಟಿ ಅದೆಲ್ಲವೂ ಕೂಡ ಇನ್ನೊಂದು ಕಡೆಗೆ ಇಡೋಣ. ಬಟ್ ನಾನು ಹೇಳೋದು, ಕಾಂಗ್ರೆಸ್ ಯಾವ ಸ್ಥಿತಿಗೆ ಬಂದ್ರಿ ಅಂತ ಸ್ಯಾಡ್ ಪಾರ್ಟ್ ಅನಿಸ್ತಾ ಇಲ್ವಾ? ನಮ್ಗೆ ಜಾಸ್ತಿ ಬರಲ್ಲ ಅಂದ್ರೆ ಅವ್ರನ್ನ ಇಳಿಸ್ಬಿಡ್ತಾರೆ ಅಂದ್ರೆ ದಯನೀಯವಾದಂತ ಪರಿಸ್ಥಿತಿಯಲ್ಲಿ ಮತ ಕೇಳುವಂತ ಪರಿಸ್ಥಿತಿಗೆ ಬಂದ್ಬಿಟ್ರೆ ಉತ್ತಮ ಆಡಳಿತಗಾರರಿಂದ ನಾವು ವಂಚಿತರಾಗ್ತೀವಿ ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಾ ಇರೋದು ಅಷ್ಟೇ. ಅದರ ಅರ್ಥ ಏನು ಅಂದ್ರೆ ನಾವು ಅಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಿ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಗೆಲ್ಲಿಸಬೇಕು ಅಂತ ಹೇಳ್ತಿಲ್ಲ. ಇಲ್ಲಿ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡ್ಬಿಡ್ತಾರೆ, ಅವರು ರಾಜೀನಾಮೆ ಕೊಡಬೇಕಾಗತ್ತೆ ಅನ್ನುವಂತ ದಯನೀಯವಾಗಿ ಮತಗಳನ್ನ ಕೇಳುವಂತ ಪರಿಸ್ಥಿತಿಗೆ ಹೋಗ್ಬಿಟ್ರ ಅಂತ ಅರುಣವ್ರೆ. ಅಂತ ಒಂದು ಪ್ರಸಂಗವನ್ನ ಬರ್ತಕ್ಕಂಥ ಸನ್ನಿವೇಶ ಕೊಡಬೇಡಿ, ದಯವಿಟ್ಟು ಸನ್ನದ್ಧರಾಗಿ ಮಾಡಿ ಅಂತ ನಮ್ಮ ಕಾರ್ಯಕರ್ತರಿಗೆ ಅವರು ಕೊಡ್ತಾ ಇದ್ದಾರೆ. ಅದರಲ್ಲಿ ನಾವು ಬಹಳ ದೊಡ್ಡ ರೀಡಿಂಗ್ ಮಾಡಬಾರ್ದು ಅಂತ. MD ಲಕ್ಷ್ಮಣ್ ಅವರೇ, ನಿಮ್ BJP ನಾಯಕರು ಏನು ಫುಲ್ ರಾಜಾರೋಷವಾಗಿ ಏನು ಮುತ್ತುಗಳನ್ನ ಉದುರಿಸ್ತಾ ಇದ್ರು ನಿಮ್ಮ ನಾಯಕರುಗಳೆಲ್ಲ. ಅಲ್ಲಿ ಅವರು ಗುಬ್ಬಿ ಶ್ರೀನಿವಾಸ್ ಅವ್ರಂಗೆ ಹೇಳಿದ ತಕ್ಷಣ ನಿಮ್ಮ ಪಕ್ಷದಲ್ಲಿ ನಿಲ್ಲುವ, ನಿಮ್ಮ ಪಕ್ಷದಲ್ಲೂ ದೊಡ್ಡ ಆ ಹಣ್ಣಲ್ಲಿ ಹುಳನೇ ಕಾಣ್ತಾ ಇದೆ, ಆ ಹುಳನ ತೆಗಿಬೇಕು ಅಂತ ಅನಿಸಲ್ಲ. ಬೇರೆ ಪಕ್ಷದಲ್ಲಿ ಇರುವಂಥ ಹಣ್ಣುಗಳಲ್ಲಿ ಹುಳಗಳು ಮಾತ್ರ ತೆಗಿಬೇಕು ಅನ್ನೋದು ಆಸೆ ನಿಮಗೆ. ಚೆನ್ನಾಗಿದೆ ನಿಮ್ಮ BJP ಪಕ್ಷದ್ದು. ನಾವು ಆಡಳಿತ ಪಕ್ಷದ ಬಗ್ಗೆ ನಮ್ಮ BJPಯ ಯಾವುದೇ ಒಬ್ಬ ಹಿರಿಯ ನಾಯಕರಾಗಲಿ ಸದಸ್ಯರಾಗಲಿ ಮಾತನಾಡಿಲ್ಲ. ಯಾಕೆಂದ್ರೆ ಈ ವಿಷಯದಲ್ಲಿ ಅವರೆಲ್ಲ ಮಾತಾಡಿರೋರು ಯಾರು? ಅಶೋಕ್ ಅವ್ರು ಮಾತಾಡಿದ್ದು ತಮ್ಮ ವಾಹಿನಿಯಲ್ಲಿ ನಾನು ನೋಡಿದೆ. ಅವ್ರೇನು ಮಾತಾಡಿದೆ, ಯಾಕೆಂದರೆ ಶ್ರೀನಿವಾಸರವರು ಭಾಳ ಅನುಭವಿ ರಾಜಕಾರಣಿಗಳು. 3-4 ಬಾರಿ ಅವರು ಶಾಸಕರಾಗಿ ಮಂತ್ರಿಗಳಾಗಿ ತುಂಬ ಅನುಭವ ಇರ್ತಕ್ಕಂಥ ನಮ್ಮ ಜಿಲ್ಲೆ, ನನ್ನ ಜಿಲ್ಲೆ ತುಮಕೂರು. ನಾನು ತುಮಕೂರೇ, ನಾನು ಶಾಸಕನಾಗಿದ್ದೆ. ಹೌದು, ಗೊತ್ತು. ಹಾಗಾಗಿ
ಅವ್ರಿಗೆಲ್ಲೋ ಒಂದು ಕಡೆ ಅವ್ರದ್ದೇ ಪಕ್ಷದ ಶಾಸಕರುಗಳ ಒಳಮಾತುಗಳು ಅರ್ಥ ಆಗಿರ್ತಕ್ಕಂಥದ್ದನ್ನ ಈ ಬಹಿರಂಗ ಸಭೆಯಲ್ಲಿ ಅವರು ಹೇಳಿರ್ತಕ್ಕಂಥದ್ದು. ಸೊ ಹಾಗಿದಾಗ ಈಶ್ವರಪ್ಪನವರು ಡಿ ವಿ ಸದಾನಂದ ಗೌಡರು ಹೇಳಿದ್ರು ಒಳಮಾತುಗಳವು. ಆ ಸಬ್ಜೆಕ್ಟಿಗೆ ಬರ್ತೀನಲ್ಲ, ಅಲ್ಲ ಅವು ಒಳಮಾತು. ಅಲ್ಲಿ ಬರ್ತೀನಿ, ಓಕೆ, ನಾನು ಇದನ್ನ ಮುಗಿಸ್ತೀನಿ. ಅದೇ ನಮ್ಮ ಮುಗಿಸ್ಬೇಕು. ಸ್ನೇಹಿತರು ಒಳ್ಳೆ ಸುಧೀಂದ್ರ ಕಥೆ ಅವರು ಆಯ್ತಲ್ಲ. ಇಲ್ಲ ಭಾಳ ಹೇಳಿದಾಗ ಅದು ಕೇಳಲೇಬೇಕು. ಅವರು ನಾನು ಒಳ್ಳೆ ಕಥೆ ಕಾದ್ಬಿಟ್ಟು ನಾನು ಸರಿಯಾಗಿ ಹೇಳಿದ್ದಾರೆ. ಇಲ್ಲ ಅಂತಕ್ಕಂಥದ್ದಲ್ಲ, ತಾವು ಹೇಳಿದಾಗೆ ಇದು ರಾಷ್ಟ್ರ ಮಟ್ಟದ ಚುನಾವಣೆ. ಯಾರೇ ಆಗಲಿ ರಾಜಕಾರಣಿಗಳು, ಅದು ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಶಾಸಕರಿರ್ಬೋದು, ವಿರೋಧ ಪಕ್ಷದವರು. ಈಗ ನಾವು ಕೂಡ ರಾಜ್ಯದ ಬಗ್ಗೆ ವಿಚಾರ ತೆಗೆದುಕೊಂಡು ಓಟ್ ಕೇಳೋದಿಲ್ಲ. ಸಮಗ್ರವಾಗಿರ್ತಕ್ಕಂಥ 10 ವರ್ಷಗಳಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಮುಂದಿನ 5 ವರ್ಷಗಳಲ್ಲೂ ಕೂಡ ಇನ್ನೂ ಉತ್ತಮವಾಗಿರ್ತಕ್ಕಂಥ ಆಡಳಿತ ಕೊಡ್ತಕ್ಕಂಥ ಸಂದರ್ಭದಲ್ಲಿ ದಯಮಾಡಿ ಓಟ್ ಕೊಡಿ ಅಂತಕ್ಕಂಥ ಮಾತನ್ನು ನಾವು ಪ್ರಸ್ತಾಪ ಮಾಡಿರ್ತಕ್ಕಂಥ ನಮ್ಮ ಅಜೆಂಡಾನೇ ಅದು. ಕರೆಕ್ಟ್ ಅಲ್ವಾ? ಹೌದು, ಪರ್ಫೆಕ್ಟ್. ಯುವರ್ ಪಾಯಿಂಟ್ ಇಸ್ ಕರೆಕ್ಟ್. ಮೋದಿ ಅವರನ್ನ ಇನ್ನೊಂದು ಬಾರಿ ಗೆಲ್ಲಿಸಬೇಕು ಅನ್ನುವಂಥ ಆಸೆ ಇರುವಂತ ಶಿಸ್ತಿನ ಪಕ್ಷ. ಆಸೆ ಅಲ್ಲ, ಅದು ಗುರಿ. ಈ ಶಿಸ್ತಿನ ಪಕ್ಷದಲ್ಲಿ ವೈಯಕ್ತಿಕವಾಗಿರುವಂತ ಹಿತಾಸಕ್ತಿಗಳ ಜಾಸ್ತಿನ ಅದು ಈಶ್ವರಪ್ಪನವರು, ಸದಾನಂದ ಗೌಡರು, ಅದರ ಮಧ್ಯದಲ್ಲಿ ಒಬ್ಬ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿಕೆ ನಿಮ್ಮದು ಅತ್ಯಂತ ದಯನೀಯ ಮತ್ತು ಸ್ವಾರ್ಥವಾಗಿರುವಂತ ರಾಜಕೀಯ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಸ್ವಾರ್ಥ ಯಾವ ಬರುತ್ತೆ ಅಂದರೆ, ನನಗೆ ಎಲ್ಲೋ ಅಧಿಕಾರ ಸಿಗದಲೇ ಬೇರೆಯವ್ರ ಅಧಿಕಾರ ಉಪಯೋಗಿಸ್ತಾ ಇದ್ರಲ್ಲ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಆವಾಗ ವೈಯಕ್ತಿಕವಾದಂಥ ದ್ವೇಷ ಬರುತ್ತೆ. ಆ ದ್ವೇಷದ ಮೂಲಕ ಹೇಳಿಕೆ ಬರುತ್ತೆ. ಇದು ವೈಯಕ್ತಿಕ. ನಿಮ್ಮಲ್ಲೂ ವಿಜೇಂದ್ರ ಅವರು ಬದಲಾವಣೆ ಆಗ್ತಾರೆ? ಸಾಧ್ಯನೇ ಇಲ್ಲ, ಸೀಟ್ಗಳ ಕಡಿಮೆ ಆದ್ರೆ. ನಮ್ಮಲ್ಲಿ ಒಂದು ಶಿಸ್ತಿನ ಪಕ್ಷ ಅಂತಕ್ಕಂಥ ಮಾತನ್ನ ಇವತ್ತೆಲ್ಲ ಮೊದಲಿಂದಲೂ ಕೂಡ ನಡ್ಕೊಂಡ್ಬಂದಿರ್ತಕ್ಕಂಥ ರೀತಿಯಲ್ಲಿ ನಾನು ಅವರಲ್ಲಿ ಹೆಂಗ್ ನಿರೀಕ್ಷೆ ಮಾಡ್ತೀರಾ ನೀವು ಕಾಂಗ್ರೆಸ್ ಅಲ್ಲಿ? ನಾನು ನಿರೀಕ್ಷೆ ಆ ಬಗ್ಗೆ ಹೇಳ್ತಾ ಇಲ್ವಲ್ಲ. ನಿಮ್ಮ ನಾಯಕರು ಹೇಗೆ ಹೇಳ್ತಾರೆ? ಒಳಾಂತರದಲ್ಲಿ ಇರ್ತಕ್ಕಂಥ ವಿಷಯ ಆಧಾರಿತವಾಗಿ ಶ್ರೀನಿವಾಸ್ ಅವರು ಹೇಳಿದ್ದಾರೆ ಅಂತಕ್ಕಂಥ ಬಿಜೆಪಿಯಲ್ಲೂ ಹಾಗೆ ಒಳಾಂತರದಲ್ಲಿರುವಂತ ವಿಚಾರಾಧಾರಿತವಾಗಿರುವಂತ ವಿಚಾರವನ್ನ ಈಶ್ವರಪ್ಪನವರು ಹೇಳಿರ್ಬೋದು, ಸದಾನಂದ ಗೌಡರು ಈಶ್ವರಪ್ಪನವರು ಈಗ ಪಕ್ಷದ ಇರ್ತಕ್ಕಂಥ ವ್ಯವಸ್ಥೆ ಒಳಗಡೆ ನಾನು ಹೇಳ್ತೀನಿ. ಇವತ್ತಿಗೆ 15 ದಿವಸದಲ್ಲಿ ಇದೇ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿ ಹಿಂದುಳಿದ ವರ್ಗಗಳ ಸಮಾವೇಶದಲ್ಲಿ ಅವರೇ ಉದ್ಘಾಟಕರಾಗಿ ಇದೇ ವಾತಾವರಣದಲ್ಲಿ ಸನ್ಮಾನ್ಯ ವಿಜಯೇಂದ್ರ ಅವ್ರನ್ನ ಹಾಡಿ ಹೊಗಳಿ, ಇಂಥ ಉತ್ತಮವಾಗಿರ್ತಕ್ಕಂಥ ನಾಯಕ ಇನ್ಯಾರೂ ಕೂಡ ಸಿಗೋಲ್ಲ, ಮುಂದೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಇವತ್ತಿಗೆ 15 ದಿವಸದಲ್ಲಿ ಸನ್ಮಾನ್ಯ ಈಶ್ವರಪ್ಪನವ್ರು ಹೇಳಿದ್ರು. ಇಲ್ಲ ಅಂತಕ್ಕಂಥ ನಾನು ವಾದ ಮಾಡೋಕ್ಕೆ ಹೋಗಲ್ಲ. ನಾನು ಪಕ್ಕದಲ್ಲೇ ಕೂತಿದ್ದೆ, ಈಶ್ವರಪ್ಪನವ್ರ ಪಕ್ಕದಲ್ಲಿ ಆ ಸಭೆಯಲ್ಲಿ ನಾನು ಕೂಡ ಕೂತಿದ್ದೆ. ಬರ್ತೀನಿ ಅದರ ಬಗ್ಗೆ ಡೀಟೇಲ್ ಆಗಿ. ವಾಸ್ತವಿಕ ದೇವರಾಜ್ ಸರ್ ನಿಮ್ಮಲ್ಲೇ ಇದ್ದಂಥವ್ರು, ಅವರು ಕಾಂಗ್ರೆಸ್ಸಿಗೆ ಜಂಪ್ ಆದರು. ನಿಮ್ಮಲ್ಲಿದ್ದಾಗ ಈ ವಿಶ್ವಾಸ, ಈ ರೀತಿಯಾದಂಥ ಮಾತುಗಳು, ಪ್ರೀತಿ ಉಕ್ಕಿ ಹರಿಲಿಲ್ವಲ್ಲ ಸರ್? ಇಲ್ಲಿ ಹೋದಾಗ ಉಕ್ಕಿ ಹರಿತಾ ಇದೆಯಲ್ಲ ಪ್ರೀತಿ, ಏನದಕ್ಕೆ ಕಾರಣ? ಅಲ್ಲ, ಕಾರಣಗಳು ಹಲವಾರಿದೆ ಸರ್. ಈಗ ಸನ್ಮಾನ್ಯ ಶ್ರೀನಿವಾಸ್ ಅವರು ಹೇಳಿರ್ತಕ್ಕಂಥ ಮಾತುಗಳನ್ನು 2-3 ಆಯಾಮದಲ್ಲಿ ನಾವು ನೋಡಬೇಕಾಗತ್ತೆ. ಮೊದಲನೇ ಆಯಾಮ ಏನು ಅಂತಂದರೆ, ಶ್ರೀಯುತ ಬಾಲಕೃಷ್ಣ ಅವ್ರು ತಗೊಳ್ಳಿ, ಶ್ರೀಯುತ ಶ್ರೀನಿವಾಸ್ ಅವ್ರು ತಗೊಳ್ಳಿ, ಮತದಾರರನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಒಬ್ರು ಗ್ಯಾರಂಟಿ, ಹೌದು ನೋಡಿ, ಒಬ್ರು ಗ್ಯಾರಂಟಿ ಕೊಡಲ್ಲ, ನೀವು ಗೆಲ್ತಿಲ್ಲ ಅನ್ನೋತಕ್ಕಂಥ ಮಾತನ್ನ ಮಾಗಡಿ ಶಾಸಕರು ಹೇಳಿದ್ರು. ಹೀಗೆ ಹೇಳ್ತಾರೆ, ಸನ್ಮಾನ್ಯ ಸಿದ್ದರಾಮಣ್ಣ ಅವ್ರು ನೀವು MP ಗಳನ್ನ ಗೆಲ್ಲಿಸ್ತಿಲ್ಲ ಅಂದರೆ ಸಿದ್ದರಾಮಣ್ಣವ್ರು ಇಳಿಸ್ತೀವಿ ಅಂತಕ್ಕಂಥ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಅಂದರೆ ಇದು ಒಂದು ಆಯಾಮ, ಇವರ ಒಂದು ಮಾತುಗಳಲ್ಲಿರ್ತಕ್ಕಂಥ ಆಯಾಮ ಏನು, ಚುನಾವಣೆಗಳಲ್ಲಿ ಮತದಾರರನ್ನ ಎಮೋಷನಲಿ ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ತಂತ್ರಗಾರಿಕೆಯಲ್ಲಿ ಇವರು ನಿಪುಣರು ಅಂತಕ್ಕಂಥದ್ದು ತೋರಿಸ್ತಿದೆ. ಮತ್ತೊಂದು ವಿಷಯ, ನೈತಿಕತೆ. ಕುಮಾರಸ್ವಾಮಿ ಅವರು ಆ ಥರ ಮಾಡಿಲ್ವಾ? ಎಮೋಷನಲ್ ಆಗಿ ಹುಷಾರಿಲ್ಲ, ನಾನು ಆಸ್ಪತ್ರೆ ಮತದಾರರು ಬ್ಲಾಕ್ ಮೇಲ್ ಮಾಡ್ತಿಲ್ಲ, ನಾವು ಮತದಾರರು ಬ್ಲಾಕ್ ಮೇಲ್ ಮಾಡೋ ಪ್ರಶ್ನೆ ಬರಲಿಲ್ಲ. ಗ್ಯಾರಂಟಿ ಕೊಡಲ್ಲ ಅನ್ನೋದು ಬ್ಲಾಕ್ ಮೇಲ್. ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಗ್ಯಾರಂಟಿ ಕೊಡಲ್ಲ ಅಂತಕ್ಕಂಥದ್ದು ಬ್ಲಾಕ್ ಮೇಲ್. ಎಸ್, ಬ್ಲಾಕ್ ಮೇಲ್. ಈಗ ಸಿದ್ದರಾಮಣ್ಣ ಅವ್ರನ್ನ ಕುರ್ಚಿಯಿಂದ ಇಳಿಸ್ಬಿಡ್ತೀವಿ ಅಂತಕ್ಕಂಥದ್ದು ಎಗೇನ್ ಇಟ್ಸ್ ಅ ಬ್ಲಾಕ್ ಮೇಲ್. ನಾವು ಯಾರನ್ನು ಇಳಿಸ್ತೀವಿ, ಯಾರನ್ನು ತರ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡಲಿಲ್ಲ. ನಾವು ಭಾವನಾತ್ಮಕವಾಗಿ ಕೇಳ್ಕೊತೀವಿ, ನೀವು ಕೇಳ್ಕೊಳ್ಳಿ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಬ್ಲಾಕ್ ಮೇಲ್ ಮಾಡ್ತಕ್ಕಂಥದ್ದು ಖಂಡಿತ ಒಪ್ತಕ್ಕಂಥದ್ದಲ್ಲ. ಎರಡನೇ ಪ್ರಶ್ನೆ ಏನಾಗ್ತಿದೆ ನಮಗೆ, ಈಗ ನಾವು ಇದಿಷ್ಟು ನಾವು ನೋಡ್ಕೊಂಡ್ಬಂತು ಅಂತಂದರೆ ನೈತಿಕತೆಯನ್ನು ಯಾರು ಹೊರಬೇಕು ಅಂತಕ್ಕಂಥದ್ದು ಇವತ್ತು ಕ್ಲಾರಿಟಿ ಭಾಳ ಸ್ಪಷ್ಟವಾಗಿ ಬರ್ತಾ ಇದೆ ಅಂತ ನನಗನ್ಸುತ್ತೆ. ಒಂದು, ಶ್ರೀಯುತ ಶ್ರೀನಿವಾಸ್ ಅವರು ಹೇಳಿದಾಗೆ ಅದರ ಹೊಣೆಗಾರಿಕೆ ಇರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ. ಈ ಲೋಕಸಭೆ ಚುನಾವಣೆಯಲ್ಲಿ ಸೋತ್ರೆ ಹೊಣೆಗಾರಿಕೆಯನ್ನು ಹೊರಬೇಕಾಗಿರೋದು ಮುಖ್ಯಮಂತ್ರಿಗಳು ಅಂತಕ್ಕಂಥದ್ದನ್ನು ಒಬ್ಬರು ಹೇಳ್ತಾರೆ. ಆದರೆ ಇವತ್ತು ತಮ್ಮದೇ ಒಂದು ವಾಹಿನಿಯಲ್ಲಿ ನಾನು ನೋಡ್ತಾ ಇದ್ದೆ, ಅದನ್ನು ಬರೀ ಇದನ್ನು ತೋರಿಸ್ತಾ ಇದ್ರಿ. ಅದರಲ್ಲಿ ಮಾನ್ಯ ಸುರೇಶ್ ಅವರು ಏನು ಹೇಳ್ತಾರೆ, ನೀವೇ ಪ್ರಶ್ನೆಯನ್ನು ಮಾಡ್ತೀರಿ. ಏನಂತ ಪ್ರಶ್ನೆ ಮಾಡ್ತೀರಿ? ನೀವು ಗೆಲ್ಲಿಲ್ಲ ಅಂತಾರೆ ಮುಂದೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋಕ್ಕೆ ಸಾಧ್ಯ ಆಗಲ್ಲ ಅಲ್ವಾ ಅಂತಂದಾಗ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದು ಸಂಬಂಧ ಬರೋದು ಯಾರಿಗೆ?
ಹೊಣೆಗಾರಿಕೆ ಇರೋದು ಯಾರಿಗೆ ಅಂತ ಡಿ.ಕೆ. ಸುರೇಶ್ ಅವರು ಪರೋಕ್ಷವಾಗಿ ಹೇಳ್ತಾವ್ರೆ, ನಮ್ಮ ಸಿದ್ದರಾಮಯ್ಯ hot seat ಬಗ್ಗೆ ಅವರು. ಹೇಳ್ತಾರೆ. ಹೌದು ಸರ್, ಹೌದು. ಇವತ್ತು ನಾನು ಸಂಜೆ ಇದೆ, ಅದು 7:30. ನೋಡ್ತಾ ಸಂಜೆ ಇದೆ, ಅದನ್ನ ಮಧ್ಯಾಹ್ನ ಸ್ವಲ್ಪ ನಾನು ಗಮನಿಸ್ತೆ ಅವಾಗ. ಅಂದ್ರೆ ಪರೋಕ್ಷವಾಗಿ ಹೇಳ್ತಾವ್ರೆ ಒಳಗಾಕೆ ಇರ್ತಕ್ಕಂಥದ್ದು ನಮ್ಮ ಬ್ರದರ್ದಲ್ಲ, ನನ್ನ ಸಹೋದರನದಲ್ಲ, ಅದಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು. ಅದನ್ನ ಎಂಡಾರ್ಸ್ ಮಾಡಿದವರು ಸನ್ಮಾನ್ಯ ಗುಬ್ಬಿ ಶ್ರೀನಿವಾಸ್ ಅವರು. ಸೊ ಅಲ್ಲಿಗೆ ಬ್ಲಾಕ್ ಮೇಲ್ ಅಂತಕ್ಕಂಥದ್ದು ಈ ನೈತಿಕತೆ ಬರೋದೇ ಆದ್ರೆ ದೇವರಾಜ್ ಸರ್, ನನ್ನ ಪ್ರಶ್ನೆಗೆ JDS ಉತ್ತರ ಕೊಡ್ಲೇಬೇಕು. ನಾನು ವಾಪಸ್ ಬರ್ತೀನಿ ನಿಮ್ಮ ಹತ್ರ ಬರ್ತೀನಿ. ಶಂಕರ್ ಶೆಟ್ಟಿ ಸರ್, ಈ ಮಾತುಗಳನ್ನ ಹೇಗೆ ವಿಶ್ಲೇಷಣೆ ಮಾಡ್ತೀರಾ? ನೈತಿಕತೆ, ರಾಜೀನಾಮೆ ಕೊಡಬೇಕಾಗತ್ತೆ, ಬ್ಲ್ಯಾಕ್ ಮೇಲ್ ಇದು ಅನ್ನುವಂಥ ವರ್ಡ್ಗಳನ್ನು. ಈಗ ನಿಮ್ಮ ಕರ್ನಾಟಕ ಚರಿತ್ರೆಯಲ್ಲಿ 1952 ಇಲೆಕ್ಷನ್ ಯಾರಾದರೂ ಪಾರ್ಲಿಮೆಂಟ್ ಇಲೆಕ್ಷನ್ ಕೊಟ್ಟು ಡಿಸಾಲ್ವ್ ಮಾಡಿದ ಒಂದು ಇನ್ಸಿಡೆಂಟ್ ಉಂಟು ಹಿಸ್ಟ್ರಿಯಲ್ಲಿ. ಅದೇ ಹೇಳ್ತೇನೆ, ಅಲ್ಲಿ ಬರ್ತೇನೆ ನಾನು. ಯಾರು ಕೂಡ ಚೀಫ್ ಮಿನಿಸ್ಟರ್ ಚೇಂಜ್ ಮಾಡಿ ಮತ್ತೊಬ್ಬ ಚೀಫ್ ಮಿನಿಸ್ಟರ್ ಆಗಲಿಲ್ಲ, ಅರ್ಥ ಆಯ್ತಲ್ಲ. 1983 80 ಅದಕ್ಕಿಂತ ಮೊದಲು ಹೇಳ್ತೇನೆ, ಪಾರ್ಲಿಮೆಂಟ್ ಇಲೆಕ್ಷನ್ ಮೇಲೆ ಇಫೆಕ್ಟ್ ಆಗ್ತದೆ. 1983 ಅರಸು ಕಾಂಗ್ರೆಸ್ ಮತ್ತು ಇಂದಿರಾ ಕಾಂಗ್ರೆಸ್ ಅಂತ ಇತ್ತು. ಇಂದಿರಾ ಕಾಂಗ್ರೆಸ್ ಸ್ವೀಪ್ ಮಾಡ್ತಾರೆ, 28ರಲ್ಲಿ 27 ಸೀಟ್ ತಗೊಳ್ತಾರೆ. ಒಂದು ಸೀಟು ಕೂಡ ಅರಸು ಕಾಂಗ್ರೆಸ್ ಬರಲ್ಲ, ಒಂದು ಸೀಟು ಜನತಾ ಪಕ್ಷಕ್ಕೆ ಇಲ್ಲಿ ಬೆಂಗಳೂರು ಸೌತ್ ಹೋಗ್ತದೆ. ಆ ಟೈಮಲ್ಲಿ ಏನಾಗ್ತದೆ, 80 ಜನ MLAಗಳು ಶಿಫ್ಟ್ ಆಗ್ತಾರೆ. 80 ಜನ MLAಗಳು ಶಿಫ್ಟ್ ಆಗ್ತಾರೆ, ಅರ್ಥ ಆಯ್ತಲ್ಲ. ಎಲ್ಲಿಂದ? ಅರಸು ಕಾಂಗ್ರೆಸ್ಸಿಂದ ಗೌರ್ಮೆಂಟ್ ಬೀಳ್ತದೆ. ಯಾರು ಅರಸು ಗೌರ್ಮೆಂಟ್ ಬೀಳ್ತದೆ, ಗುಂಡೂರಾವ್ ಚೀಫ್ ಮಿನಿಸ್ಟರ್. ಒಂದು ಇನ್ಸಿಡೆಂಟ್. ಸೆಕೆಂಡ್ 1980 ಪಾರ್ಲಿಮೆಂಟ್ ಇಲೆಕ್ಷನ್ ಆಗ್ತದೆ. ಆಗ 4 ಸೀಟ್ ಗೆದ್ದಿದ್ದಾರೆ 28ರಲ್ಲಿ. 4ರಲ್ಲಿ 4 ಸೀಟ್ ಗೊತ್ತು ಕೂಡ ನನ್ನ ಜವಾಬ್ದಾರಿ. ನೋಡ ಇನ್ನೊಂದ್ಸಲ ಇದು ಪಾರ್ಲಿಮೆಂಟ್ ಇಲೆಕ್ಷನ್, ಅಸೆಂಬ್ಲಿ ಇಲೆಕ್ಷನ್ ನೋಡ ಡಿಸಾಲ್ವ್ ಮಾಡಿ ಇಲೆಕ್ಷನ್ ಹೋಗ್ತಾರೆ. ಫಸ್ಟ್ ಟೈಮ್ ಒಂದು ಗೌರ್ಮೆಂಟ್ ರಿಪೀಟ್ ಆಗಿದೆ, ಅದು ರಾಮಕೃಷ್ಣ ಹೆಗಡೆ ಅವರ ಗೌರ್ಮೆಂಟ್. ಅದು 85 ಅದು ಎಲೆಕ್ಷನ್, ಅದ್ರಲ್ಲಿ ಗೆದ್ದು ಬಿಡ್ತಾರೆ. ಅದನ್ನು ಬಿಟ್ಟರೆ 85 ಬಿಟ್ಟು ಪ್ರತಿ ಸಲ ನಾವು ನೋಡೋದಾದ್ರೆ ಯಾವ ಚೀಫ್ ಮಿನಿಸ್ಟರ್ ತನ್ನ ಹೊಣೆಗಾರಿಕೆ ತಾನು ರಿಸೈನ್ ಮಾಡ್ತಾರೆ ಹೋಗಿಲ್ಲ, ಅಥವಾ ಪಾರ್ಟಿ ಒಳಗಿದ್ದ ನೀನು ಬಿಟ್ಟು ಬಿಡಪ್ಪ ಇನ್ನೊಬ್ಬನ ಸೆಲೆಕ್ಟ್ ಮಾಡ್ತಾರೆ ಹೇಳ್ತಾರೆ. ಈಗ ಶ್ರೀನಿವಾಸ್ ಅವರು ಹೇಳಿದ ಅದು ಸರಿಯಲ್ಲ ಆಡ್ತಾರೆ. ಅವ್ರು ಹೇಳಿ ಒಬ್ಬ ಸೋಷಿಯಲ್ ಜಸ್ಟಿಸ್ಗೆ ಹೋರಾಟುವ ಲೀಡರ್, ಜನಗಳಿಗೆಲ್ಲ ಇಷ್ಟೆಲ್ಲ ಉಪಕಾರ ಮಾಡಿದ್ದಾರೆ, ಗ್ಯಾರಂಟಿಗಳು, ಅವರು ನೀವು ಬೆಂಬಲಿಸಬೇಕು ಅಂತ ಡೈರೆಕ್ಟ್ ಕೇಳಬೇಕು. ಅದರ ಬದಲು ನೀವು ಬೆಂಬಲಿಸಲಿಲ್ಲ ಚೀಫ್ ಮಿನಿಸ್ಟರ್ ಇವು ಚೀಫ್ ಮಿನಿಸ್ಟರ್ ಅವ್ರಿಗಿಂತ ಬೆಟರ್ ಕ್ಯಾಂಡಿಡೇಟ್ ಯಾರಾದರೂ ಕಾಂಗ್ರೆಸ್ಸಲ್ಲಿ ಇದ್ದಾರೆ ಇವತ್ತು. ಒಬ್ಬರು ಇಳಿಸಬೇಕಾದ್ರೆ ಮತ್ತೊಬ್ಬನೇ ಅವನಿಗೆ ಸಬ್ಸ್ಟಿಟ್ಯೂಟ್ ಉಟ್ಕೊಳ್ಬೇಕು. ಸಬ್ಸ್ಟಿಟ್ಯೂಟೇ ಇಲ್ಲ. ಅವರಿದ್ರಿಂದ ಕಾಂಗ್ರೆಸ್ ಈ ಸ್ಥಿತಿಯಲ್ಲಿ ಉಂಟು. ನಾಳೆ ಸಿದ್ದರಾಮಯ್ಯ ಇಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಈ ಸ್ಥಿತಿಯಲ್ಲಿ ಇಲ್ಲ, ಇನ್ನೂ ಕೆಳಗಿಳಿದು ಮಾಡ್ತಾರೆ. ಇವತ್ತೇನಾದರೂ ಕಾಂಗ್ರೆಸ್ ಈ ಸ್ಥಿತಿಯಲ್ಲಿ ಉತ್ತಮ ಸ್ಥಿತಿಯಲ್ಲಿ ಇದ್ದಾರೆ, ಅದಕ್ಕೆ ಬಿಕಾಸ್ ಆಫ್ ಈ ಸಿದ್ದರಾಮಯ್ಯ, ನಾಟ್ ಬಿಕಾಸ್ ಆಫ್ ಯುವರ್ ಸೆಂಟ್ರಲ್ ಗವರ್ಮೆಂಟ್ ಆರ್ ನಾಟ್ ಬಿಕಾಸ್ ಆಫ್ ಇಟ್ ಈಸ್ ಸಿದ್ದರಾಮಯ್ಯ ಹೇಳ್ತಾರೆ. ಅಂಥವ್ರನ್ನ ಇಳಿಸಿ ಅಂತಿವ್ರು. ಬಟ್ ಇವರು ದೊಡ್ಡ ಹಿಂಬಾಲಕರು. ಯಾರು? ಗುಬ್ಬಿ ಶ್ರೀನಿವಾಸ್ ಅವರು ಸಿದ್ದರಾಮಯ್ಯರ ದೊಡ್ಡ ಹಿಂಬಾಲಕರು. ಇನ್ಫ್ಯಾಕ್ಟ್ ಇವರು ಪಾರ್ಟಿ ಬಿಟ್ಟು ಬಂದು ನಾನು ಅವ್ರು ಟಿಕೆಟ್ ಕೊಡ್ತೇನೆ ಫಸ್ಟ್ ಎಸ್ಟೆನ್ಸ್ ಕೊಟ್ಟವ್ರೆ ಇವರು. ಲಕ್ಷ್ಮಣರಿಗೆ ಗೊತ್ತಿರಬೇಕು, ಇವರು ಅವ್ರು ಎಸ್ಟೆನ್ಸ್ ಕೊಟ್ಟು ಅವರ ನಂಬಿಕೆ ಮೇಲೆ ಅವ್ರು ರಿಸಿಗ್ನೇಷನ್ ಕೊಟ್ಟು ಬಂದವರು. ಹಾಗಾಗಿ ಯಾವುದೇ ನಾನು ತಪ್ಪರ್ತಲ್ಲ. ಆ ಕಂಟೆಕ್ಸ್ಟ್ ಯಾವ್ದು ಅಂತ ಹೇಳಿದ್ರೆ ಎಂತ ಗೊತ್ತಾ, ಅದೇನೂ ತಪ್ಪಿಲ್ಲ. ಬಟ್ ಅವ್ರು ಹೇಳಿದ್ರೆ ಇನ್ನು ಮೇಲೆ ರಿಪೇರ್ ಮಾಡಿಕೊಂಡು ಒಬ್ಬ ಜೋಸೆಫ್ ಜಸ್ಟಿಸ್ ಕೊಟ್ಟವನು ಗ್ಯಾರಂಟಿ